ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆ ಶುಗರ್ ಪ್ರಾಬ್ಲಮ್ ಇರುವವರು ಇದನ್ನು ಆರಾಮವಾಗಿ ರಾತ್ರಿ ಚಪಾತಿ ಬದಲು ತಿನ್ಕೋಬೋದು. ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಈಗ ಮಾಡ್ಬೋದು ನೀವು. ತುಂಬ ಸುಲಭ ಮಾಡಲಿಕ್ಕೆ. ಹಾಗೆ ಮಕ್ಕಳು ಕೂಡ ರಾಗಿ ಎಲ್ಲ ನೋಡಿದರೆ ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ತಿಂತಾರೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಇಲ್ಲಿ ನಾನು 1 ಕಪ್‌ನಷ್ಟು ರಾಗಿಯನ್ನು ಹಾಕ್ತಾ ಇದ್ದೇನೆ. ಅಂದರೆ ಇಡೀ ರಾಗಿ. ಹುಡಿ ಅಲ್ಲ, ಪೌಡರ್ ಏನಲ್ಲ, ಇಡೀ ರಾಗಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು 1/4 ಕಪ್‌ನಷ್ಟು ಹೆಸರು ಕಾಳು ಕೂಡ ಹಾಕಿ. ತುಂಬ ಒಳ್ಳೆಯದು. ಹಾಗೆ ಇದು ಆಪ್ಷನಲ್ ಉದ್ದಿನಬೇಳೆ. ಒಂದು 1/4 ಕಪ್ ಉದ್ದಿನಬೇಳೆಯನ್ನು ಕೂಡ ಹಾಕಿದ್ದೇನೆ ನಾನಿಲ್ಲಿ. ಹಾಕಬೇಕಂತಿಲ್ಲ. ನೀವು ಖಾಲಿ ರಾಗಿ ಮತ್ತು ಹೆಸರು ಕೂಡ ಹಾಕಿದರೆ ಸಾಕಾಗ್ತದೆ. ಇದನ್ನು ನೆನೆಸಿಡಬೇಕು. ಒಂದು 5ರಿಂದ 6 ಗಂಟೆ ನೆನೆಸಿಡಬೇಕು. ಯಾಕಂದರೆ ರಾಗಿ ಒಳ್ಳೆ ಹಿಗ್ಬೇಕು. ಅದಕ್ಕೆ ನೀರಲ್ಲಿ ನೆನೆ ಹಾಕ್ಕೊಳ್ಬೇಕು. ನೋಡಿ 5ರಿಂದ 6 ಗಂಟೆ ಕಳೆದಿದೆ. ಯಾವ ಥರ ಆಗಿದೆ ಅಂತ ಗೊತ್ತಾಗ್ತದೆ ನೋಡಿ. ದಪ್ಪ ದಪ್ಪ ಆಗ್ತದೆ ಕಾಳುಗಳೆಲ್ಲ. ಇದನ್ನು ಚೆನ್ನಾಗಿ ತೊಳೆದು ಇದನ್ನೀಗ ನಾನು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ತೇನೆ. ನೀವು ಗ್ರೈಂಡರಲ್ಲಿ ಕೂಡ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ, ತುಂಬ ನೀರು ಮಾಡಿಕೊಳ್ಬೇಡಿ. ನೋಡಿ ಈ ಥರ ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಒಳ್ಳೆ ನುಣ್ಣಗೆ ಕಡಿಬೇಕು ಮಾತ್ರ. ರಾಗಿ ಒಳ್ಳೆ ನೈಸ್ ಆಗಬೇಕು. ಈಗ 2ನೇ ಸಾರಿ ಹಾಕಿದ್ದು ಕೂಡ ರುಬ್ಕೊಂಡಾಗಿದೆ. ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ದಿಢೀರಂತ ಕೂಡ ಬೆಳಿಗ್ಗೆ ಮಾಡ್ಕೋಬೋದು. ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅಥವಾ ನೀವು ಇದನ್ನು ಫರ್ಮೆಂಟ್ ಆಗಲಿಕ್ಕೂ ಬಿಡ್ಬೋದು. ಇಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ನೀವು ಇದನ್ನು ರುಬ್ಕೊಂಡು ದೋಸೆ ಥರ ಮಾಡ್ಕೋಬೋದು. ಏನಾಗೋದಿಲ್ಲ, ಒಳ್ಳೆ ದೋಸೆ ಬರ್ತದೆ. ಈಗ ಇದನ್ನು ನಾನು ಒಂದು 2 ಗಂಟೆ ಹಾಗೆ ಬಿಟ್ಟಿರ್ತೇನೆ. ಯಾಕಂದರೆ ನಾನು ರಾತ್ರಿ ಮಾಡಲಿಕ್ಕೆ ದೋಸೆ. ಆದ್ದರಿಂದ ಮಧ್ಯಾಹ್ನ ಇದನ್ನು ರುಬ್ಕೊಂಡಿಟ್ಟಿದ್ದೇನೆ. ಈಗ ನೋಡಿ ರಾತ್ರಿ ಹೇಗಾಗಿದೆ ಅಂತ. ಇದು ಈಗ ಫರ್ಮೆಂಟ್ ಕೂಡ ಆಗ್ತದೆ. ಯಾಕಂದರೆ ಉದ್ದಿನಬೇಳೆ ಹಾಕಿದ್ದೇವೆ ನಾವು. ಆದ್ದರಿಂದ ಅದು ಸ್ವಲ್ಪ ಹುಳಿ ಬರ್ತದೆ. ನೀವು ನಾರ್ಮಲಾಗಿ ಬೆಳಗ್ಗೆ ಮಾಡೋದಾದ್ರೂ ಆರಾಮಾಗಿ ದೋಸೆ ಮಾಡ್ಕೋಬೋದು. ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಈಗ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಕಾವಲಿಯನ್ನು ಇಟ್ಕೊಳ್ಳಿ. ಇಲ್ಲಿ ನಾನು ಕಬ್ಬಿಣದ ಕಾವಲಿ ಯೂಸ್ ಮಾಡಿದ್ದೇನೆ. ನಾನ್ ಸ್ಟಿಕ್ಕೇ ಆಗಬೇಕಂತ ಏನಿಲ್ಲ. ಸ್ವಲ್ಪ ತುಪ್ಪ ಒರೆಸಿ, ತುಪ್ಪ ಅಥವಾ ಎಣ್ಣೆ ಏನಾದರೂ ಉಜ್ಕೊಳ್ಳಿ. ನೋಡಿ ನಾನು ಕಾವಲಿಗೆ ಹಾಕ್ತಾ ಇದ್ದೇನೆ. ಈಗ ದೋಸೆಯನ್ನು ಹೊಯ್ಬೇಕು. ಸ್ವಲ್ಪ ಬಿಸಿ ಆಗಲಿ ಕಾವಲಿ. ನಂತರ ಇದಕ್ಕೆ 1 ಕಪ್‌ನಷ್ಟು ಹಿಟ್ಟನ್ನು ಹಾಕಿ. ನೀವು ಉದ್ದಿನ ದೋಸೆ ಅಥವಾ ಯಾವುದಾದ್ರೂ ದೋಸೆ ಯಾವ ಥರ ಮಾಡ್ತೀರಿ ನೋಡಿ, ಅದೇ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಬರ್ತದೆ. ಹಾಗೆ ಇದು ಶುಗರ್ ಇರುವವರಿಗೆ ತುಂಬ ಒಳ್ಳೆಯದು. ಹೆಸರು ಕಾಳು ಕೂಡ ಪ್ರೋಟೀನ್. ಹಾಗೆ ರಾಗಿ ಕೂಡ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಶುಗರ್ ಅಂತಲ್ಲ, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಎಲುಬುಗಳನ್ನೆಲ್ಲ ಗಟ್ಟಿ ಮಾಡ್ತದೆ. ನೋಡಿ ದೋಸೆ ಆಗಿದೆ. ಯಾವ ಥರ ಆಗಿದೆ, ಒಳ್ಳೆ ಕಣ್ ಬಿದ್ದಿದೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ. ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ಮೇಲ್ಗಡೆ ಬೇಕಾದರೆ 1 ಸ್ಪೂನಷ್ಟು ತುಪ್ಪ ಹಾಕಿ. ಡಯಟ್ ಮಾಡುವವರು ಹಾಕಬೇಕಂತಿಲ್ಲ. ನಾನೇನು ಹಾಕಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಇದೇ ಥರ ನೀವು ದೋಸೆಯನ್ನು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ರಾಗಿ ದೋಸೆಯನ್ನು ಮಾಡ್ಕೋಬೋದು. ಹೀಗೆ ನಾನೆಲ್ಲ ದೋಸೆಯನ್ನು ಮಾಡ್ಕೊಳ್ತೇನೆ ನೋಡಿ. ಈಗ ಕೂಡ ತೋರಿಸ್ತೇನೆ. ಇದು 2ನೇ ದೋಸೆ. ನೋಡಿ ಹಾಕುವಾಗನೇ ಕಣ್ ಬರ್ತದೆ. ಆರಾಮಾಗಿ ಈ ದೋಸೆಯನ್ನು ಮಾಡ್ಬೋದು. ನೀವು ಬ್ರೇಕ್‌ಫಾಸ್ಟಿಗಂತೂ ತುಂಬ ಚೆನ್ನಾಗಿರ್ತದೆ. ಚಟ್ನಿ ಜೊತೆ ಅಥವಾ ನಾನ್ ವೆಜ್ ರಸದ ಜೊತೆ ತುಂಬ ಚೆನ್ನಾಗಿರ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೂ ಗೊತ್ತಾಗ್ತದೆ. ಹೇಗಿತ್ತು ರಾಗಿ ದೋಸೆ? ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ ಇಷ್ಟ ಆದರೆ. ಹಾಗೆ ಲೈಕ್ ಕೊಡಲಿಕ್ಕಂತೂ ಮರಿಲೇಬೇಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.